ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದ್ವಿ. ಲಾಸ್ಟ್ ವೀಕ್ ನ ಒಂದು ಕರೆಂಟ್ ಅಫೇರ್ ನ ತಗೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ. ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಗಳು ನಿಮಗೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸಪರೇಟ್ ಪ್ಲೇ ಲಿಸ್ಟ್ ಇದೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ. ಲಾಸ್ಟ್ 2 ಇಂದಾನೆ ಮಾಡಿದೀವಿ, ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ಮಂತ್ಲಿ ಕರೆಂಟ್ ಅಫೇರ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪ್ರೀವಿಯಸ್ ವೀಕ್ಸ್ ಮಂತ್ಸ್ ನೋಡ್ಕೋಬಹುದು ತಾವು. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಫೈನ್, ಹಾಗಾದ್ರೆ ಹೋಗೋಣ ಬನ್ನಿ. ಇಲ್ಲಿ ನಾನು ಪ್ರಶ್ನೋತ್ತರಗಳ ಮುಖಾಂತರ ತಗೊಂಡಿದ್ದೀನಿ, ಡಿಸ್ಕಸ್ ಮಾಡೋಣ ಬನ್ನಿ. ಸಿಂಪಲ್ ಇದೆ. ಇದು ನೋಡಿ, ಪ್ಯಾಸೇಜ್ ವ್ಯಾಯಾಮ ಅಂತ ಕರಿತೀವಿ, ಪ್ಯಾಸೇಜ್ ಎಕ್ಸರ್ಸೈಸ್, ಪ್ಯಾಸೆಕ್ಸ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟ ನೋಡಿ, ಇದು ಬೇರೆ ಬೇರೆ ದೇಶಗಳ ನಡುವೆ ಸೇಮ್ ಹೆಸರು ಇಟ್ಕೊಂಡು ಮಾಡ್ತಾರೆ. ಈಗ ಈ ಒಂದು ತಿಂಗಳಲ್ಲಿ ಭಾರತ ಜೊತೆ ಯಾವ ಒಂದು ರಾಷ್ಟ್ರ ಈ ಎಕ್ಸರ್ಸೈಸ್ ಮಾಡಿದೆ ಅಂತ ಹೇಳಿ. ಓಕೆ, ಇದು ಕಡಲ ಭದ್ರತೆ ಮತ್ತು ಬಲವಾದ ದ್ವಿಪಕ್ಷೀಯ ಸಂಬಂಧಗಳಿಗೆ ಹಂಚಿಕೆ ಬದ್ಧತೆಯನ್ನು ಪ್ರದರ್ಶಿಸುವ ಬಹುಮುಖ ನೌಕಾ ವ್ಯಾಯಾಮ ಆಗಿದೆ. ಹೌದು, ಇದನ್ನು ಭಾರತೀಯ ನೌಕಾಪಡೆ ಮತ್ತು UK ರಾಯಲ್ ನೌಕಾಪಡೆ ಇದನ್ನು ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ನಡೆಸಿದೆ. ಒಂದು ಅರೇಬಿಯನ್ ಸಿ, ನಾರ್ತ್ ಅರೇಬಿಯನ್ ಸಿ ಇಲ್ಲಿ ಮಾಡಿರತಕ್ಕಂಥದ್ದು. 2 ಆಪ್ಷನ್ಸ್ ಕೂಡ ಕರೆಕ್ಟ್ ಆಗಿದೆ. ಓಕೆ, UK ರಾಯಲ್ ಮತ್ತೆ ಇಂಡಿಯನ್ ನೇವಿ ಇದೆರಡೂ ಕೂಡ ಈ ನ್ಯಾವಲ್ ಎಕ್ಸರ್ಸೈಸ್ ಅಂತ ಕರಿತೀವಿ. ಇಂಡಿಯಾದಿಂದ INS ತಬಾರ್ ಅಂಡ್ P-8I ಲಾಂಗ್ ರೇಂಜ್ ಮ್ಯಾರಿಟೈಮ್ ಏರ್ಕ್ರಾಫ್ಟ್ ಭಾಗವಹಿಸಿತ್ತು. ನೆಕ್ಸ್ಟ್ ಬನ್ನಿ, PM ಇ-ಬಸ್ ಸೇವಾ ಪಾವತಿ ಭದ್ರತಾ ಕಾರ್ಯವಿಧಾನ. PM ಇ-ಬಸ್ ಸೇವಾ ಪೇಮೆಂಟ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಅಂತ ಕರಿತೀವಿ. ಓಕೆ, ಫುಲ್ ಫಾರ್ಮ್ ಏನು? PM ಇ-ಬಸ್ ಸೇವಾ ಪೇಮೆಂಟ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಅಂತ. ಈ ಯೋಜನೆಗೆ ಅಪ್ರೂವಲ್ ಸಿಕ್ಕಿದೆ. ಏನಿದು ನೋಡೋಣ ಬನ್ನಿ. ಭಾರತೀಯ ನಗರಗಳಲ್ಲಿ ವಿದ್ಯುತ್ ಬಸ್ಗಳ ಅಳವಡಿಕೆಯನ್ನು ವೇಗಗೊಳಿಸುವ ಗುರಿಯನ್ನು ಯೋಜನೆ ಹೊಂದಿದೆ. ಈ ಬಸ್ ಸೇವೆಗಳಿಗೆ ಪಾವತಿಗಳನ್ನು ಖಾತರಿಪಡಿಸುವ ಮೂಲಕ ಖಾಸಗಿ ನಿರ್ವಾಹಕರು ಮತ್ತು ತಯಾರಕರಿಗೆ ಆರ್ಥಿಕ ಅಪಾಯವನ್ನು ನಿಭಾಯಿಸುತ್ತದೆ. ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿವೆ ಅಂತ ಕೇಳಿರೋದು, ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದೇನೆ. ಆಕ್ಚುಲಿ ಆಪ್ಷನ್ 1 ಇಸ್ ಕರೆಕ್ಟ್, ಆಪ್ಷನ್ 2 ಇಸ್ ಆಲ್ಸೋ ಕರೆಕ್ಟ್. ಹಾಗಾಗಿ ಯಾವುದೂ ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಇಲ್ಲ. ಹಾಗಾಗಿ 1 ಅಥವಾ 2 ಅಲ್ಲ ಹಾಕ್ಬೇಕು. ಇದು ನೋಡಿ, ನಮ್ಮ ಬೇರೆ ಬೇರೆ ಪ್ರೀವಿಯಸ್ ವೀಕ್ ಗಳೆಲ್ಲ ಡಿಸ್ಕಸ್ ಮಾಡಿದೀವಿ. ಏನು ಯಾವ ಸ್ಕೀಮ್ ಇದೆ ಹೇಳಿ ನೋಡೋಣ. ಎಲೆಕ್ಟ್ರಿಕಲ್ ವೆಹಿಕಲ್ ಅಡಾಪ್ಷನ್ಸ್ ಬಗ್ಗೆ. ಇದು ಪ್ರೈವೇಟ್ಗೆ ಹೆಲ್ಪ್ ಆಗುವಂತ ಸ್ಕೀಮ್. ಪ್ರೈವೇಟ್ ಸೆಕ್ಟರ್ಗಳು ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಈಗ ನೋಡಿ, ಈಗೇನಾಗುತ್ತೆ, ಈಗ ಇದಕ್ಕೊಂದಷ್ಟು ಫಂಡ್ ಎತ್ತಿಟ್ಟಿದ್ದಾರೆ. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ, KSRTC ಆಗಿರ್ಬೋದು, BMTC, ಒಂದಷ್ಟು ಪ್ರೈವೇಟ್ ಎಲೆಕ್ಟ್ರಿಕಲ್ ಬಸ್ ವೆಹಿಕಲ್ಸ್ಗಳು ಇರ್ತವೆ. ಓಕೆ, ಸೊ ಅವ್ರದ್ದಾಗಿರ್ಬೋದು. ಅವ್ರಿಲ್ಲ ಅಂತಂದ್ರೆ ಪ್ರೈವೇಟ್ ಗಾಡಿ ಬಸ್ಗಳು ಓಡಿಸೋರ್ಗೆ. ಸೊ ಈಗ ಬಸ್ನ ತಗೊಂಡು ಅವ್ರಿಗೆ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ. ಹಾಗಾಗಿ ವರ್ಕಿಂಗ್ ಮೆಕ್ಯಾನಿಸಮ್ ಪೇಮೆಂಟ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಇದು ಅದಕ್ಕೊಂದಷ್ಟು ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ. ಅಂದ್ರೆ ಇಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಡಿಫಾಲ್ಟ್ ಆನ್ ಪೇಮೆಂಟ್ ಈ ಬಸ್ ಆಪರೇಟರ್ ಆಗಿರ್ಬೋದು, ಅದನ್ನ ಓಡಿಸ್ತಕ್ಕಂಥ ಪ್ರೈವೇಟ್ನವರಾಗಿರ್ಬೋದು, ಅಥವಾ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಮಾಡತಕ್ಕಂಥ ಆಗಿರ್ಬೋದು, ಅವ್ರಿಗೆ ಕೊಟ್ಟಿಲ್ಲ ಅಂದಾಗ ಎನರ್ಜಿ ಸರ್ವಿಸ್ ಲಿಮಿಟೆಡ್ ಏನಿದೆ ಕನ್ವರ್ಜೆನ್ಸ್, ಅದು ದುಡ್ಡು ಕೊಡುತ್ತೆ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಈ ಒಂದು ಫಂಡ್ ಇಂದ ಬರುತ್ತೆ. ಆಮೇಲೆ ಇದನ್ನ ಆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದಕ್ಕೆ ಸರ್ಕಾರದಿಂದ, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಅದನ್ನ ಅಲ್ಲಿಂದ ಡೆಬಿಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಪ್ರೈವೇಟ್ನವರು ಕೂಡ ಈ ಎಲೆಕ್ಟ್ರಿಕಲ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ಆಪರೇಷನ್ಸ್ ಆಗಿರ್ಬೋದು, ಅವ್ರಿಗೂ ಕೂಡ ಬರಕ್ಕೆ ಅವ್ರಿಗೆ ಪೇಮೆಂಟ್ ಸೆಕ್ಯೂರಿಟಿ ಇರಕ್ಕೋಸ್ಕರ ಇರತಕ್ಕಂಥ ಟಾರ್ಗೆಟ್. ದ ಸ್ಕೀಮ್ ಸಪೋರ್ಟ್ ಡೆಪ್ಲಾಯ್ಮೆಂಟ್ ಆಫ್ 38,000 ಎಲೆಕ್ಟ್ರಿಕಲ್ ಬಸ್ಸಸ್ ಅಕ್ರಾಸ್ ಇಂಡಿಯಾ 2024-25 28-29ವರೆಗೆ, ಇನ್ಕ್ಲೂಡಿಂಗ್ ಪ್ರೈವೇಟ್ 38,000 ಎಲೆಕ್ಟ್ರಿಕ್ ಬಸ್ಸಸ್ಗಳು ಓಡಾಡಬೇಕು ಅಂತ. ಓಕೆ, ಇದು 12 ವರ್ಷ ಪೇಮೆಂಟ್ ಸೆಕ್ಯೂರಿಟಿ ಕೊಡ್ತಕ್ಕಂಥ ಒಂದು ಫಂಡ್ ನ ಅವರು ಮಾಡಿರೋದು. ಯಾವುದೋ ಪೇಮೆಂಟ್ ಸೆಕ್ಯೂರಿಟಿ ಫಂಡ್ ಅಂತ ಹೇಳಿ. ಓಕೆ, ಅರ್ಥ ಆಗ್ತಿಲ್ಲ ಏನಪ್ಪಾ ಇದು ಅಂದ್ರೆ, ಇಟ್ ಟ್ಯಾಕಲ್ಸ್ ದ ಫೈನಾನ್ಷಿಯಲ್ ರಿಸ್ಕ್ ಫಾರ್ ಪ್ರೈವೇಟ್ ಆಪರೇಟರ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ ಬೈ ಗ್ಯಾರಂಟಿಂಗ್ ಪೇಮೆಂಟ್ ಫಾರ್ ಇ ಬಸ್ ಸರ್ವಿಸ್. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ನೋಡಿ, ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಸರ್, ಗೋಲ್ ಏನು ನಮ್ದು? ಇಂಡಿಯಾದು ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗ್ಬೇಕು. ಅದು ಗ್ರೀನ್ ಅರ್ಬನ್ ಮೊಬಿಲಿಟಿ, ಗ್ರೀನ್ ಎನರ್ಜಿಯಿಂದ ಆಗ್ಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಎಮಿಷನ್ ನ ಕಮ್ಮಿ ಮಾಡಬೇಕು, ರೆಡ್ಯೂಸಿಂಗ್ ಎಮಿಷನ್. ಸೊ ಇವೆಲ್ಲ ಅಚೀವ್ ಮಾಡಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಭಾರತೀಯ ಸುದ್ದಿಗಳಲ್ಲಿ ಕಂಡುಬರುವ ರುದ್ರಾಸ್ತ್ರ. ಓಕೆ, 1 ಸೆಕೆಂಡ್. ರುದ್ರಾಸ್ತ್ರ ಎಂಬ ಪದವು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ರುದ್ರಾಸ್ತ್ರ ಅಂತ ಇತ್ತು. ರುದ್ರಾಸ್ತ್ರ ಅಂತಕ್ಕಂಥದ್ದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಟ್ರಯಲ್ ಇತ್ತೀಚೆಗೆ ಕಂಡಕ್ಟ್ ಮಾಡಿದ್ದಾರೆ.
ಓಕೆ, ಇದು ಯಾವುದು ಇದು ಏನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಇದು ರೈಟ್ ಆಪ್ಷನ್ಸ್ ಹೇಳ್ಬೋಣ. ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಹೈಬ್ರಿಡ್ ವರ್ಟಿಕಲ್ ಟೇಕ್ ಆಫ್ ಲ್ಯಾಂಡಿಂಗ್, ಇದು ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಮಾನವರಹಿತ ವೈಮಾನಿಕ ವಾಹನ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ವರ್ಟಿಕಲ್ ಅಂದ್ರೆ ದಿಸ್ ಡ್ರೋನ್ ಲೈಕ್ ಅ ಸ್ಟ್ರಕ್ಚರ್, ಇದು ಹಂಗೆ ಮೇಲೆ ಕಾರತ್ತೆ ಹಂಗೆ ಇಳಿಯತಕ್ಕಂಥದ್ದು. ಓಕೆ, ಇದು ಏನಕ್ಕೆ ಸುದ್ದಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇಟ್ ಈಸ್ ನಮ್ಮ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಫಸ್ಟ್ ನಾವು ಭಾರತದಲ್ಲಿ ಪ್ರೈವೇಟ್ ಕಂಪನಿ ಮಾಡಿರ್ತಕ್ಕಂಥದ್ದು. ಇದನ್ನ ನಾವು ಪೋಖ್ರಾನ್ ಫೈರ್ ರೇಂಜ್ ಅಲ್ಲಿ ಇಂಡಿಯನ್ ಆರ್ಮಿ ಟೆಸ್ಟ್ ಮಾಡ್ತು ರೀಸೆಂಟ್ ಆಗಿ. ಸೋಲಾರ್ ಡಿಫೆನ್ಸ್ ಏರೋಸ್ಪೇಸ್ ಲಿಮಿಟೆಡ್ successfully completed a critical trial of Indonesian developed hybrid vertical takeoff landing Rudrastat Pokhran range. Okay, this is marked step towards India's efforts to strengthen the homegrown military technology under the Atmanirbhar Bharat ಅಡಿ ಮಾಡಿರ್ತಕ್ಕಂಥ ಒಂದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೋಲಾರ್ ಡಿಫೆನ್ಸ್ ಏರೋಸ್ಪೇಸ್ ಲಿಮಿಟೆಡ್ ಮಾಡಿರ್ತಕ್ಕಂಥ ಒಂದು ರುದ್ರಾಸ್ತ ಅಂತಕ್ಕಂಥ ಒಂದು ಡ್ರೋನ್ ಅಂತ ಹೇಳ್ಬೋದು. ಡಿಸೈನ್ ಫಾರ್ ಮಿಷನ್ ವರ್ಟಿಕಲಿ ಡಿಸೈನ್ ಆಗಿರೋದು, ವರ್ಟಿಕಲಿ ಆರುತ್ತೆ, ವರ್ಟಿಕಲಿ ಇಳಿಯುತ್ತೆ, ಟಾರ್ಗೆಟ್ ನ ಬೇಗ ಹೊಡುತ್ತೆ, ಸರ್ವೆಲೆನ್ಸ್ ಚೆನ್ನಾಗಿದೆ, ಎಕ್ಸ್ಟೆಂಡೆಡ್ ಫ್ಲೈಟ್ ರೇಂಜ್ ಇದೆ, ರಿಯಲ್ ಟೈಮ್ ಅಲ್ಲಿ ಅದು ಟಾರ್ಗೆಟ್ ನ ಮುಟ್ಟುತ್ತೆ. ಓಕೆ, 1.5 ಅವರ್ ಎಂಡೂರೆನ್ಸ್ ಇದೆ ಅದರದ್ದು, ಮತ್ತೆ 170 ಕಿಲೋಮೀಟರ್ ತನಕ ಟಾರ್ಗೆಟ್ ನ ಅದು ಹೋಗ್ತಕ್ಕಂಥದ್ದು. ಯಾವುದು? ರುದ್ರಾಸ್ತ ಅಂತ. ಸೊ ಹಾಗಾಗಿ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇದನ್ನ ಕೇಳ್ತಾನೆ ಸ್ನೇಹಿತರೆ. ಇದನ್ನ ಡೆವಲಪ್ ಮಾಡಿರೋ DRDO ಅಂತ ಕೇಳ್ಬಿಡ್ತಾನೆ, ಅಲ್ಲ, ಸೋಲಾರ್ ಡಿಫೆನ್ಸ್ ಏರೋಸ್ಪೇಸ್ ಸಿಸ್ಟಮ್ ಗೊತ್ತಿರಲಿ. ನೆಕ್ಸ್ಟ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿ ಬಂತಿದ್ದು ಅಂತ ನಾವು ನೋಡೋದಾದ್ರೆ, ಒಂದ್ ಸೆಕೆಂಡ್. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಯೋಜನೆ ನೋಡಲಿ ಸಚಿವಾಲಯ. ಕೃಷಿ ಮತ್ತು ರೈತ ಕಲ್ಯಾಣ ಎಲ್ಲ ಬರುತ್ತಾ? ನೋ, ಇಟ್ ವಿಲ್ ನಾಟ್ ಕಮ್ ಅಂಡರ್ ಅಗ್ರಿಕಲ್ಚರ್ ಅಂಡ್ ಫಾರ್ಮಲ್ ವೆಲ್ಫೇರ್. ಅಲ್ಲ, ಯಾವ ಸಚಿವಾಲಯ ಹೇಳಿ ನೋಡೋಣ. 2024-25 ವೇಳೆಗೆ ಕೊಯ್ಲು ನಂತರ ನಷ್ಟವನ್ನು 25% 10% ಇಳಿಯುವ ಗುರಿಯನ್ನು ಇದು ಹೊಂದಿದೆ ಅಲ್ವಾ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಅಂದ್ರೆ ನಾವೇನು ಕೊಯ್ಲು ನಂತರ ಅಂದ್ರೆ ಇಲ್ಲಿ ಆಫ್ಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಏನು, ಮೀನ್ನ ಹಿಡ್ಕೊಂಡು ತರ್ತೀವಲ್ಲ, ಅದಾದ್ಮೇಲೆ ಅದು ಮಾರಾಟ, ಮಾರ್ಕೆಟಿಂಗು, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಮ್ಗೆ 25% ನಷ್ಟ ಆಗ್ತಾ ಇತ್ತು. ಓಕೆ, ಅದನ್ನ 10% ಇಳಿಸ್ಬೇಕು ಅನ್ನೋದು ಈ ಒಂದು ಯೋಜನೆಯ ಗುರಿ ಆಗಿತ್ತು. ಹೌದು, ದಿಸ್ ಇಸ್ ಕರೆಕ್ಟ್. ಆಪ್ಷನ್ 2 ಮಾತ್ರ ಕರೆಕ್ಟ್, ಆಪ್ಷನ್ 1 ಇಸ್ ರಾಂಗ್. ಸೊ ಯಾಕೆ ಆಪ್ಷನ್ 1 ರಾಂಗು? ಇದು ಬರತಕ್ಕಂಥದ್ದು ಯಾವ್ದ್ರ ಅಡಿಯಲ್ಲಿ ಸರ್? ಫಿಶರೀಸ್ ಅಂಡ್ ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್. ಫಿಶರಿ ಡಿಪಾರ್ಟ್ಮೆಂಟು ಮೀನು ಮತ್ತು ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ ಆ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಈಗ ಯಾಕೆ ಸುದ್ದಿಯಲ್ಲಿತ್ತು? ಇನ್ಲ್ಯಾಂಡ್ ಫಿಶರೀಸ್ ಅಂಡ್ ಅಕ್ವಾಕಲ್ಚರ್ ಮೀಟ್ ಇಂಡೋರ್ ಮಧ್ಯಪ್ರದೇಶದಲ್ಲಿ ನಡೆಯುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಅಲ್ಲಿ ನಡೆಯುತ್ತೆ. ಇಟ್ ಈಸ್ ಕಮಿಂಗ್ ಅಂಡರ್ ಫಿಶರೀಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ ಅಂಡ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ನ ಒಂದು ಅಡಿಯಲ್ಲಿ ಇದನ್ನ ಆರ್ಗನೈಸ್ ಮಾಡಿದ್ರು. ಈ ಮತ್ಸ್ಯ ಸಂಪದ ಯೋಜನೆ ನಾವು ನೋಡೋದಾದ್ರೆ, ನಮ್ಮ ಟಾರ್ಗೆಟ್ ಈಗ 70 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಫಿಶ್ ನ ಪ್ರೊಡಕ್ಷನ್ ಮಾಡಬೇಕು ಭಾರತದಲ್ಲಿ. ಅಂದ್ರೆ 3 ಟನ್ನಿಂದ 5 ಟನ್ ಪರ್ ಹೆಕ್ಟೇರ್ಗೆ ನಾವು ಹೆಚ್ಚಿಸಬೇಕು ಫಿಶ್ ನ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು. ಲಾಸಸ್ 25% 10% ಕಮ್ಮಿ ಮಾಡಬೇಕು. ಅದಕ್ಕೆ 55 ಲಕ್ಷ ಡೈರೆಕ್ಟ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ಗಳು, ಇದರಿಂದ ನಮಗೆ ಇಷ್ಟೆಲ್ಲ ನಾವು ಜಾಸ್ತಿ ಮಾಡಬೇಕಂದ್ರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಬೇಕು. ಸೊ ಇದನ್ನ ಟಾರ್ಗೆಟ್ ಇಟ್ಕೊಂಡು ನಾವು ಈ ಒಂದು ಮತ್ಸ್ಯ ಸಂಪದ ಯೋಜನೆ ತಂದಿರತಕ್ಕಂಥದ್ದು ಅಲ್ವಾ ಸರ್. ಸೊ ಹಾಗಾಗಿ ಆಪ್ಷನ್ ಬಿ ಮಾತ್ರ ರೈಟ್. ನೆಕ್ಸ್ಟ್, ಈ ಕೆಳಗಿನ ಕಾರ್ಯಾಚರಣೆಗಳು ಅವುಗಳನ್ನು ಪ್ರಾರಂಭಿಸಿದ ದೇಶಗಳೊಂದಿಗೆ ಹೊಂದಿಸಿ ಬರೀಬೇಕು. ಇಲ್ಲಿ ಇತ್ತೀಚೆಗೆ ಯುದ್ಧಗಳಾಗ್ತಾ ಇದೆ, ಮತ್ತೆ ಒಂದಷ್ಟು ರೆಸ್ಕ್ಯೂ ಆಪರೇಷನ್ಸ್ ಆಗ್ತಾ ಇದೆ. ಹಾಗಾಗಿ ಆಪರೇಷನ್ ಮತ್ತೆ ಕಂಟ್ರಿ, ಆಪರೇಷನ್ ಟ್ರೂ ಪ್ರಾಮಿಸ್ 3 ಅಂತಕ್ಕಂಥದ್ದು ಯಾವ ಕಂಟ್ರಿ ಲಾಂಚ್ ಆಗಿದ್ದು, ಆಪರೇಷನ್ ರೈಸಿಂಗ್ ಲೈನ್ಸ್ ಅಂತಕ್ಕಂಥ ಯಾವ ಕಂಟ್ರಿಯಿಂದ ಲಾಂಚ್ ಆಗಿದ್ದು, ಆಪರೇಷನ್ ಸಿಂಧೂರ್ ಯಾವುದು, ಆಪರೇಷನ್ ಸ್ಪೈಡರ್ ವೆಬ್ ಯಾವುದು. ಸೊ ಇದು ಗೊತ್ತಿರಬೇಕು. ಈ ತರದ ಒಂದೇ ಬರೆಯೋರಿಗೆ ಕೇಳ್ತಾರೆ. ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ನೋಡಿ. ಈಗ ಏನು ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ಆಗ್ತಾ ಇದೆ. ಇಸ್ರೇಲು ಆಪರೇಷನ್ ರೈಸಿಂಗ್ ಲೈನ್ ಅಂತ ಹೇಳಿ ಅದು ಟಾರ್ಗೆಟ್ ಇಟ್ಕೊಂಡು ಇರಾನ್ ಮೇಲೆ ಕ್ಷಿಪಣಿಗಳನ್ನ ಟಾರ್ಗೆಟ್ ಇಟ್ಕೊಂಡು ಮಾಡ್ತು. ಹಾಗೆ ಇರಾನ್ ಇಸ್ರೇಲ್ ಮೇಲೆ ಬ್ಯಾಕ್ ಏನು ಆಪರೇಷನ್ ಟ್ರೂ ಪ್ರಾಮಿಸ್ 3 ಅಂತ ಮಾಡ್ತು. ಆಪರೇಷನ್ ಸಿಂಧೂರ್ ಗೊತ್ತಿದೆ, ಭಾರತ ಪಾಕಿಸ್ತಾನ ಮೇಲೆ ಮಾಡಿರ್ತಕ್ಕಂಥದ್ದು. ಆಪರೇಷನ್ ಸ್ಪೈಡರ್ ವೆಬ್ ಉಕ್ರೇನು ಬಂದು ರಷ್ಯಾದ ಮೇಲೆ ಅಲ್ವಾ 5 ಪ್ಲೇಸಸ್ಗಳ ಮೇಲೆ ಟಾರ್ಗೆಟ್ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಈ ವರ್ಷ ಆಗಿರ್ತಕ್ಕಂಥ ಎಲ್ಲ ಕೂಡ ಇಂಪಾರ್ಟೆಂಟು. ಹಾಗಾಗಿ ಆಪ್ಷನ್ ಮ್ಯಾಚ್ ಮಾಡೇ ಕೊಟ್ಟಿದೆ ಇಲ್ಲಿ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದೊಂದೇ ಅಲ್ಲ, ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕೂಡ ಆಯ್ತು, ಅದು ಕೂಡ ಗೊತ್ತಿರಬೇಕು ನಿಮಗೆ ಅಲ್ವಾ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಇನ್ನು ಆ ಕ್ವಶನ್ ತಗೊಂಡಿದ್ದೀನಿ. ಸಿಂಧು ಆಪರೇಷನ್ ಸಿಂಧೂರ್ ಬೇರೆ, ಆಪರೇಷನ್ ಸಿಂಧು ಬೇರೆ.
ಈ ಇತ್ತೀಚೆಗೆ ಲಾಸ್ಟ್ ಇಯರ್ ಇಂದ ನೋಡ್ಕೊಂಡ್ ಬಂದ್ರೆ ಆಪರೇಷನ್ ಸಿಂಧು, ಆಪರೇಷನ್ ಕಾವೇರಿ, ಅದ್ರ ಲಾಸ್ಟ್ ಆಪರೇಷನ್ ಅಜಯ್, ಆಪರೇಷನ್ ಗಂಗಾ, ಇವೆಲ್ಲ ಕೂಡ ಗೊತ್ತಿರಬೇಕಾಗತ್ತೆ. ಭಾರತದ ವತಿಯಿಂದ ಆಗಿರ್ತಕ್ಕಂಥ ಒಂದು ರೆಸ್ಕ್ಯೂ ಆಪರೇಷನ್ಸ್ ಇದು. ಇರಾನ್ ನಿಂದ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಭಾರತ ಸರ್ಕಾರ ಇತ್ತೀಚೆಗೆ ಯಾವ ಕಾರ್ಯಾಚರಣೆ ಪ್ರಾರಂಭಿಸಿತು? ಈಗೇನು ಯುದ್ಧ ಪೀಡಿತ ಇರಾನ್ ನಲ್ಲಿದ್ದಾರೆ, ಅಲ್ಲಿಂದ ನಮ್ಮ ಭಾರತೀಯರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕಾಗಿತ್ತು. ಸೊ ಅದಕ್ಕೆ ಯಾವುದು ಮಾಡಿದ್ದು? ಆಪರೇಷನ್ ಸಿಂಧು ಅಂತ ಲಾಂಚ್ ಮಾಡಿದ್ರು. ಆಪರೇಷನ್ ಗಂಗಾ ಯಾವುದಕ್ಕೆ? ಆಪರೇಷನ್ ಅಜಯ್, ಆಪರೇಷನ್ ಕಾವೇರಿ ಕಮೆಂಟ್ ಮಾಡ್ತೀರಾ? ಎಸ್. ಆಪರೇಷನ್ ಸಿಂಧು ಅಂತಕ್ಕಂಥದ್ರ ಬಗ್ಗೆ ಫಸ್ಟ್ ನೋಡ್ಬೋಣ. ಇಲ್ಲಿ ಇರಾನ್ ನಲ್ಲಿ ಏನ್ ಸಿಗಾಕೊಂಡಿದ್ರಲ್ಲ, ಅವ್ರನ್ನ ನಾನು ಮ್ಯಾಪ್ ಮುಖಾಂತರ ನೋಡೋದಾದ್ರೆ 110 ಸ್ಟೂಡೆಂಟ್ಸ್ಗಳನ್ನ ಫಸ್ಟ್ ಇದರಲ್ಲಿ ಡೆಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಇರಾನ್ನ ತೆಹರಾನ್ ಇಂದ ಇರಾನ್ ನಲ್ಲಿ ಇರ್ತಕ್ಕಂಥ ಇಂಡಿಯನ್ ಎಂಬಸಿ ಅರ್ಮೇನಿಯಾ ಕಂಟ್ರಿಯಲ್ಲಿ ಇರ್ತಕ್ಕಂಥ ಎರವಾನ್ ಅಲ್ಲಿಗೆ ಶಿಫ್ಟ್ ಮಾಡಿ, ಸೊ ಇಲ್ಲಿಂದ ನಾವು ಬ್ಯಾಕ್ ಟು ಇಂಡಿಯಾ ಫ್ಲೈಟ್ ಮಾಡಿ ಕರ್ಕೊಂಡ್ ಬಂದಿರ್ತಕ್ಕಂಥ ದಿಸ್ ಇಸ್ ಆಪರೇಷನ್ ಸಿಂಧು. ಸೊ ಇದು ಸುದ್ದಿಯಲ್ಲಿದೆ. ನಿಮಗೆ ಕೇಳ್ಬೋದು, ಅರ್ಮೇನಿಯಾದ ಬಗ್ಗೆ ಕೇಳ್ಬೋದು, ಇರಾನ್ ಬಗ್ಗೆ ಕೇಳ್ಬೋದು. ಅರ್ಮೇನಿಯಾ ನೋಡಿ, ದಿಸ್ ಇಸ್ ಅರ್ಮೇನಿಯಾ ಬಾರ್ಡರ್ ಕಂಟ್ರಿಗಳು ಯಾವುದು, ಅದರ ಕ್ಯಾಪಿಟಲ್ ಯಾವುದು? ಎರವಾನ. ಬಾರ್ಡರ್ ಕಂಪ್ನಿ ಬಂದು ಈ ಕಡೆ ಜಾರ್ಜಿಯಾ ಇದೆ, ಈ ಕಡೆ ಅಜರ್ಬೈಜಾನ್ ಇದೆ, ಈ ಕಡೆ ಇರಾನ್ ಇದೆ, ಈ ಕಡೆ ಟರ್ಕಿ ಇದೆ, ಈ ಕಡೆ ಅಷ್ಟೇ, ಟರ್ಕಿ 1, ಜಾರ್ಜಿಯಾ 2, ಅಜರ್ಬೈಜಾನ್ 3, ತೆಹರಾನ್ 4. ಸೊ ಇಷ್ಟು 4 ಕಂಟ್ರಿ ಸುತ್ತಾ ಇದೆ. ಹಂಗೆ ಇರಾನ್ ಬಗ್ಗೆ ಕೇಳ್ಬೋದು. ನೋಡಿ, ಸ್ಟ್ರಾಟಜಿಕಲಿ ನಿಮಗೆ ಒಂದೊಂದ್ಸಲ ಅದ್ರ ಸುತ್ತಮುತ್ತ ಕಂಟ್ರಿಗಳನ್ನ ಕೇಳ್ತಾರೆ. ಇರಾನ್ ಯಾವ್ದಾವ್ದ್ರ ಸುತ್ತ ಇದೆ? ಅಫ್ಘಾನಿಸ್ತಾನ, ಪಾಕಿಸ್ತಾನ, ತುರ್ಕ್ಮೆನಿಸ್ತಾನ, ಓಕೆ, ಅಜರ್ಬೈಜಾನ್, ಅರ್ಮೇನಿಯಾ, ಇದಾಯ್ತಾ, ಟರ್ಕಿ 6, ಆಮೇಲೆ ಇರಾಕ್ 7. ಸೊ ಈ 7 ರಾಷ್ಟ್ರಗಳ ಸುತ್ತ ಹರ್ಕೊಡಿ. ಅದು ಬಿಟ್ರೆ ಜಲ ಬಂದ್ರೆ ಇಲ್ಲಿ ಪರ್ಷಿಯನ್ ಗಲ್ಫ್ ಇದೆ ಇಲ್ಲಿ, ಓಕೆ, ಸ್ಟೇಟ್ ಆಫ್ ಹಾರ್ಮುಜ್ ಬರುತ್ತೆ ಇಲ್ಲಿ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕು, ಮ್ಯಾಪ್ ಬೇಸ್ಡ್. ಓಕೆ, ಕಂಟ್ರಿಗಳು ಅದರ ಸುತ್ತಮುತ್ತ ಯಾವ್ದು ನ್ಯೂಸ್ ಅಲ್ಲಿ ಇದೆ ಇದನ್ನೆಲ್ಲ ಕೇಳ್ತಾನೆ ಸ್ನೇಹಿತರೆ. ಅದರ ಒಂದು ತೆಹರಾನ್, ಅದರ ಒಂದಲ್ಲಿ ಏನೋ ಇರ್ತಕ್ಕಂಥ ಕ್ಯಾಪಿಟಲ್. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಹಾಗೆ ಟರ್ಕಿ ಬಗ್ಗೆ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಟರ್ಕಿ ಕೂಡ ನಿಮ್ಗೆ ಗೊತ್ತಿರಲಿ, ನಾನು ನೆಕ್ಸ್ಟ್ ತಗೋತೀನಿ. ಅದಕ್ಕೆ ಹೋಗಕ್ಕಿಂತ ಮುಂಚೆ ಈ ಗಂಗಾ, ಅಜಯ್, ಕಾವೇರಿ ಬಗ್ಗೆ ಹೇಳ್ಬಿಡ್ತೀನಿ. ಕಾವೇರಿ ನಿಮ್ಗೆ ಗೊತ್ತಿದೆ, ಸುಡಾನ್ ಇಂದ ಅಕ್ಕಿಪಿಕ ಜನಾಂಗ, ಅಲ್ಲೇನು ಮಿಲಿಟರಿ ಒಂದು ಆಪರೇಷನ್ಸ್ ಗಳ ಆಗ್ತಾ ಇತ್ತು. ಅವಾಗ ಲಾಸ್ಟ್ ಇಯರ್ಸ್, ಅದಕ್ಕಿಂತ ಲಾಸ್ಟ್ 2023 ಅಕ್ಕಿಪಿಕ್ಕಿ ಜನಾಂಗ ಕರ್ನಾಟಕದವ್ರನ್ನ ಅಲ್ಲಿಂದ ಕರ್ಕೊಂಡ್ ಬಂದಿದ್ದು. ದಟ್ ಈಸ್ ಕಾಲ್ಡ್ ಆಪರೇಷನ್ ಕಾವೇರಿ. ಆಪರೇಷನ್ ಅಜಯ್ ಇಸ್ರೇಲ್ ಮತ್ತೆ ಗಾಜಾ, ಹಮಾಸ್ ನಡುವೆ ಏನು ಯುದ್ಧ ಆಗ್ತಿತ್ತು 2023, ಅವಾಗ ಅಲ್ಲಿಂದ ಭಾರತೀಯರನ್ನ ಕರ್ಕೊಂಡ್ ಬಂದಿದ್ದು ಆಪರೇಷನ್ ಅಜಯ್. ಹಾಗೆ ಆಪರೇಷನ್ ಗಂಗಾ, ರಷ್ಯಾ ಯುಕ್ರೇನ್ ವಾರ ಆಗ್ತಿತ್ತು, ಆಗ ಯುಕ್ರೇನ್ ಅಲ್ಲಿ ಇರ್ತಕ್ಕಂಥ ಇಂಡಿಯನ್ ಸ್ಟೂಡೆಂಟ್ಸ್ ಗಳನ್ನ 2022 ಅಲ್ಲಿಂದ ಕರ್ಕೊಂಡ್ ಬಂದಿದ್ದು. ಈಗ ಆಪರೇಷನ್ ಸಿಂಧು, ಇರಾನ್ ನಲ್ಲಿ ಇರ್ತಕ್ಕಂಥದ್ದವ್ರನ್ನ ಅರ್ಮೇನಿಯಾಗೆ ಶಿಫ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡ್ ಬಂದಿದ್ದು ಆಪರೇಷನ್ ಸಿಂಧು. ಓಕೆ, ಸೊ ಇದೆಲ್ಲ ನಿಮ್ಗೆ ಗೊತ್ತಿರಲಿ. ಇನ್ನು ಟರ್ಕಿ ಬಗ್ಗೆನೇ ಗೊತ್ತಿರಬೇಕು ನಿಮಗೆ. ಟರ್ಕಿ ತುಂಬಾ ಸುದ್ದಿಯಲ್ಲಿದೆ ಅಲ್ವಾ. ನಾವು ಇತ್ತೀಚೆಗೆ ಭಾರತದ ಪ್ರಧಾನಿಗಳು ಕೂಡ ಟರ್ಕಿಗೆ ಟಕ್ಕರ್ ಕೊಡಬೇಕು ಅಂತ ಸಿಪ್ರಸ್ಗೆ ಹೋಗಿದ್ರು. ಆಯ್ತಾ. ಟರ್ಕಿ ನೋಡೋದಾದ್ರೆ ಅದರ ಸುತ್ತ ಅಂಕಾರ, ಅದರ ಕ್ಯಾಪಿಟಲ್, ಅದರ ಸುತ್ತ ಎಷ್ಟು ಕಂಟ್ರಿಗಳಿದೆ? ಇಲ್ಲಿ ಬ್ಲ್ಯಾಕ್ ಸಿ ಇದೆ, ಇಲ್ಲಿ ಮೆಡಿಟರನ್ ಸಿ ಇದೆ, ಇಲ್ಲಿ ಏಜಿಯನ್ ಸಿ ಇದೆ. ಓಕೆ, ಇಲ್ಲಿ ಟರ್ಕಿ ಯಾವ ಕಂಟ್ರಿ ಜೊತೆ ಬಾರ್ಡರ್ ಹೊಂದ್ಕೊಂಡಿದೆ ಅಂತ ನೋಡೋದಾದ್ರೆ ನಿಮಗೆ ಈ ಕಡೆ ಗ್ರೀಸ್ ಇದೆ, ಬಲ್ಗೇರಿಯಾ ಇದೆ. ಇಲ್ಲಿ ಈ ಕಡೆ ಬಂದ್ರೆ ನಿಮಗೆ ಸಿಪ್ರಸ್ ಬಿಡಿ, ಅದು ಒಂದಿಲ್ಲ, ಬಟ್ ನಿಯರ್ ಬೈ ಐಲ್ಯಾಂಡ್ ಅದು. ಅದು ಬಿಟ್ರೆ ನಿಮ್ಗೆ ಇಲ್ಲಿ ಸಿರಿಯಾ ಬಿಟ್ರೆ ಇರಾಕ್ ಬಿಟ್ರೆ ಇರಾನ್ ಇದೆ, ಆಮೇಲೆ ಅರ್ಮೇನಿಯಾ ಇದೆ, ಅಜರ್ಬೈಜಾನ್ ಇದೆ, ಜಾರ್ಜಿಯಾ ಇದೆ. ಇಷ್ಟು ಕಂಟ್ರಿಗಳ ಜೊತೆ ಅದು ಬಾರ್ಡರ್ನ ಹಂಚಿಕೊಂಡಿದೆ, ಗೊತ್ತಿರಬೇಕಿದು ಕೂಡ. ಟರ್ಕಿಗೂ ಸಿಪ್ರಸ್ಗೆ ಯಾಕೆ ಹೋದ್ರು? ಟರ್ಕಿ ಹಂಗೆ ಪಾಕಿಸ್ತಾನಕ್ಕೆ ನಮ್ಮ ವಿರುದ್ಧ ಇದ್ ಮಾಡ್ತು, ಹಂಗೆ ಸಿಪ್ರಸ್ಗೂ ಟರ್ಕಿಗೂ ಆಗಲ್ಲ. ಸಿಪ್ರಸ್ನ ಒಂದು 30%, 3 to 30% ಜಾಗ, ಈ ಜಾಗ ಇದೆಯಲ್ಲ, ಇದನ್ನ ನಾವು ಆಲ್ರೆಡಿ ವಶಪಡಿಸ್ಕೊಂಡಿದೀವಿ ಅಂತ ಟರ್ಕಿ 1970s ಅಲ್ಲೇ. ಓಕೆ, ಸೊ ಹಂಗಾಗಿ ಇಲ್ಲಿ ಸಿಪ್ರಸ್ಗೂ ಟರ್ಕಿಗೂ ಆಗಲ್ಲ. ಹಾಗಾಗಿ ನಮ್ಮ ಪ್ರಧಾನಿ ಏನ್ ಮಾಡಿದ್ರು, ಸಿಪ್ರಸ್ನ ನಿಕೋಸೋಯಾಗೆ ಹೋಗಿ ಅಲ್ಲಿ ಕ್ಯಾಪಿಟಲ್ಗೆ ಹೋಗಿ ಏನ್ ಹೋಗಿದ್ರು, ಅವರು ಕೆನಡಾಗೆ ಹೋಗಿಂತ ಮುಂಚೆ G7 ಮೀಟಿಂಗ್ಗೆ ಅಲ್ಲಿ ಹೋಗಿ ಅಲ್ಲಿ ಒಂದಷ್ಟು ಒಪ್ಪಂದಗಳನ್ನ ಮಾಡ್ಕೋತಾರೆ ಟರ್ಕಿಗೆ ಟಕ್ಕರ್ ಕೊಡಕ್ಕೆ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟರ್ಕಿ ನಿಮಗೆ ಸಿಪ್ರಸ್ ಅಲ್ಲಿದೆ, ಅದರ ಒಂದು ಕ್ಯಾಪಿಟಲ್ ಯಾವುದು, ಅದ್ರ ಸುತ್ತ ಇರತಕ್ಕಂಥ ಸಿ ಯಾವುದು, ಮೆಡಿಟರನ್ ಸಿ ಅಲ್ಲಿ ಬರುತ್ತೆ ನೋಡಿ. ಹಿಂಗೆಲ್ಲ ಎಕ್ಸಾಮ್ ಅಲ್ಲಿ ಮ್ಯಾಪ್ ಬೇಸ್ಡ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸಸ್ ಗಳನ್ನ ಕೇಳ್ತಾನೆ. ಸೊ ಹಾಗಾಗಿ ದೀಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಜ್ವಾಲಾಮುಖಿ ಸ್ಫೋಟನದ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮೌಂಟ್ ಲೆವೋಟೋಕಿ ಲಕಿ ಈ ಕೆಳಗಿನ ಯಾವ ದೇಶದಲ್ಲಿದೆ? ಇಂಡೋನೇಷ್ಯಾ. ನಿಮ್ಗೆ ಗೊತ್ತಿದೆ, ಮೋಸ್ಟ್ ಆಫ್ ದ ಜ್ವಾಲಾಮುಖಿಗಳು ಇಂಡೋನೇಷ್ಯಾದಲ್ಲೇ ಆಗ್ತಾ ಇರತ್ತೆ, ನಿಮ್ಗೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇಂಡೋನೇಷ್ಯಾಕ್ಕಿಂತ ನಿಮಗೆ ಯಾವ ಐಲ್ಯಾಂಡ್ ಅಂತ ಕೂಡ ಕೇಳ್ಬೋದು. ಐಲ್ಯಾಂಡ್ ಯಾವುದು ಅಂತ, ದ್ವೀಪ ಯಾವುದು? ಫ್ಲೋರ್ಸ್ ಅಂತಕ್ಕಂಥ ದ್ವೀಪ ಇದೆ ನೋಡಿ. ಈ ದ್ವೀಪದಲ್ಲಿ ಮೌಂಟ್
ಲೋಟೋಬಿ ಲಕಿಲಿಕಿ ಅಂತಕ್ಕಂಥ ಮೌಂಟೇನು, ಇದು 11 ಕಿಲೋಮೀಟರ್ ಹೈ, 1584 ಮೀಟರ್ ಅಷ್ಟು ಹರಡಿಕೊಂಡಾಗಿರ್ತಕ್ಕಂಥದ್ದು ಈ ಫ್ಲೋರ್ಸ್ ಅಂತಕ್ಕಂಥ ಒಂದು ಐಲ್ಯಾಂಡ್ ಅಲ್ಲಿ. ಓಕೆ, ಇದನ್ನು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಫ್ಲೋರ್ ಐಲ್ಯಾಂಡ್ ಇನ್ ದ ಈಸ್ಟ್ ನೋಸಾ ಟೆಂಗಾರಾ ಪ್ರೊವಿನ್ಸಿಯನ್ಸ್ ಆಫ್ ಇಂಡೋನೇಷಿಯಾ, ಇದನ್ನ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್, ಸಿಪ್ರಿ ವಾರ್ಷಿಕ ಪುಸ್ತಕ 2025 ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ನಿಮ್ಗೆ ಗೊತ್ತಿದೆ ಇದು ಎಲ್ಲೆಲ್ಲಿ ಯಾರ ರಾಷ್ಟ್ರದಲ್ಲಿ ಎಷ್ಟೆಷ್ಟು, ಯಾವುದು ಫಸ್ಟ್, ನಂಬರ್ 1 ಮಿಲಿಟರಿ ಯಾವ್ದು, ಸೆಕೆಂಡು, ಅಲ್ಲಿರೋ ಶಸ್ತ್ರಾಸ್ತ್ರ ಯಾವುದು, ಈ ಒಂದು ರಿಪೋರ್ಟ್ನ ಕೊಡುತ್ತೆ. ಇತ್ತೀಚೆಗೆ ನಿಮಗೆ ಪರಮಾಣುಗಳು ಅಲ್ವಾ, ನ್ಯೂಕ್ಲಿಯರ್ಗೋಸ್ಕರ ತಾನೆ ಪಾಕಿಸ್ತಾನ, ಇಂಡಿಯಾ ಆಗಿರ್ಬೋದು, ಇರಾನ್ ಅಲ್ಲಿ ನ್ಯೂಕ್ಲಿಯರ್, ಸೊ ಇವೆಲ್ಲಕ್ಕೋಸ್ಕರ ನ್ಯೂಕ್ಲಿಯರ್ ಸಿಡಿಮದ್ದುಗಳ ಬಗ್ಗೆ ಒಂದು ರಿಪೋರ್ಟ್ ಕೊಡುತ್ತೆ ಇದು. ಈ ರಿಪೋರ್ಟ್ ವರದಿ ಪ್ರಕಾರ ರಷ್ಯಾ ಮತ್ತು ಅಮೆರಿಕ ಎರಡೂ ಚೀನಾಕ್ಕಿಂತ ಹೆಚ್ಚಿನ ಪರಮಾಣು ಸಿಡಿತಗಳನ್ನು ಹೊಂದಿದೆ. ಎಸ್, ನ್ಯೂಕ್ಲಿಯರ್ ವಾರೆಟ್ಸ್ಗಳನ್ನು ಹೆಚ್ಚು ಹೊಂದಿರತಕ್ಕಂಥದ್ದು ರಷ್ಯಾ ಮತ್ತು ಅಮೆರಿಕ ಚೀನಾಗಿಂತ. ಎಸ್, ಕರೆಕ್ಟ್. ಭಾರತವು ಪಾಕಿಸ್ತಾನ ಮತ್ತು ಚೀನಾಕ್ಕಿಂತ ಹೆಚ್ಚಿನ ಪರಮಾಣು ಸಿಡಿತಗಳನ್ನು ಹೊಂದಿದೆ. ದಿಸ್ ಈಸ್ ರಾಂಗ್. ಭಾರತ ಪಾಕಿಸ್ತಾನಕ್ಕಿಂತ ಹೆಚ್ಚಿದೆ, ಬಟ್ ಚೀನಾಕ್ಕಿಂತ ಕಮ್ಮಿ ಇದೆ. ಭಾರತ ಚೀನಾ ಹೋದ್ರೆ ಚೀನಾ ಇಸ್ ಗ್ರೇಟರ್ ಭಾರತಕ್ಕಿಂತ. ಹಾಗಾಗಿ ಆಪ್ಷನ್ 1 ಕರೆಕ್ಟು, ಆಪ್ಷನ್ 2 ರಾಂಗ್ ಇದೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಎಷ್ಟಿದೆ ಅಂತ ನೋಡೋದಾದ್ರೆ, ರಷ್ಯಾ ಮತ್ತು US, ರಷ್ಯಾದಷ್ಟು 5459, US 5177. ಓಕೆ, ಚೀನಾ 600 ನ್ಯೂಕ್ಲಿಯರ್ ಹಿಡಿದೆ, ಪಾಕಿಸ್ತಾನ 170 ಇದೆ, ಇಂಡಿಯಾ 180 ಇದೆ. ಪಾಕಿಸ್ತಾನಗಿಂತ ಇಂಡಿಯಾ ಜಾಸ್ತಿ ಇದೆ, ಬಟ್ ಚೀನಾಗಿಂತ ಕಮ್ಮಿ ಇದೆ. ಓಕೆ, ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಒಂದ್ಸಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಬರ್ತೀನಿ ಸರ್, ಫಾಸ್ಟ್ಯಾಗ್. ಇತ್ತೀಚೆಗೆ ಫಾಸ್ಟ್ಯಾಗ್ ಕೂಡ ಸುದ್ದಿಯಲ್ಲಿದೆ. ಇದು ರಿಪೀಟ್ ಆಗಿ ಕೇಳ್ತಾ ಇರ್ತಾನೆ. ಫಾಸ್ಟ್ಯಾಗ್ RFID, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಂತಕ್ಕಂಥ ತಂತ್ರಜ್ಞಾನ ಕಾರ್ಯನಿರ್ವಹಿಸುತ್ತೆ. ಹೌದು, ವಾಹನ ಚಲಿಸುತ್ತಿರುವ ಸ್ವಯಂಚಾಲಿತ ಟೋಲ್ ಪಾವತಿ ಮಾಡಲು ಫಾಸ್ಟ್ಯಾಗ್ ನ ತಂದಿದ್ದು. ದಿಸ್ ಇಸ್ ಕರೆಕ್ಟ್. ಇದು ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಕಾರ್ಯಕ್ರಮದ ಅಡಿಯಲ್ಲಿ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. 2 ಆಪ್ಷನ್ ಕರೆಕ್ಟ್. ಯಾಕೆ ಸುದ್ದಿಯಲ್ಲಿತ್ತು? ಈಗ ಹೊಸದಾಗಿ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಹೊಸದಾಗಿ ಒಂದು ಪಾಸ್, ಇಯರ್ಲಿ ಪಾಸ್ 3000 ರೂಪಾಯಿ ಅಷ್ಟೇ. ಓಕೆ, 3000 ರೂಪಾಯಿ ಆನ್ಯುವಲ್ ಪಾಸ್ ನ ಆಗಸ್ಟ್ 15 ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ. ಮೊದಲಿತ್ತು ಎಷ್ಟಿತ್ತು? 10,000 ಇತ್ತು. ಈಗ 3,000 ಇಳಿಸಿದ್ದಾರೆ. 7,000 ನಿಮ್ಗೆ ಲಾಭ ಇದು ತಗೊಂಡ್ರೆ. ಅಂದ್ರೆ ನೀವು ಎಲ್ಲ ಟೋಲ್ ಅಲ್ಲಿ, ಯೂಶಲಿ ತುಂಬಾ ಜನ ಟೋಲ್ ಅಲ್ಲಿ ಓಡಾಡ್ತಾರಲ್ಲ, ಅಂತವ್ರಿಗೆ ಇದು ಹೆಲ್ಪ್ ಆಗುತ್ತೆ, ಅಂತವ್ರು ತಗೋತಾರೆ ಕೂಡ. ಸೊ ಇದು NHAI ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ. ಇಯರ್ಲಿ 200 ಟ್ರಿಪ್ಸ್ಗಳು ಟೋಲ್ ಅಲ್ಲ ನಿಮಗೆ ಇದು ಕೌಂಟ್ ಆಗುತ್ತೆ. ವರ್ಷಕ್ಕೆ 200 ಟ್ರಿಪ್ಸ್ ಮಾಡುವ ಟೋಲ್ ಅಲ್ಲಿ ಹಾದೋಗೋದನ್ನ ಇದು ನೋಡುತ್ತೆ. ಹಂಗಂದ ತಕ್ಷಣ 3,000 ಕೊಟ್ಬಿಟ್ರೆ, ಈಗೇನೋ 200 ಎಲ್ಲ ಇರುತ್ತೆ, ಈಗ 3,000 ಕೊಟ್ಬಿಟ್ರೆ ಆಯ್ತಾ? ಹಂಗಲ್ಲ, ನಿಮ್ಗೆ ಪ್ರತಿ ಟೋಲ್ ಬರೀ 15 ರೂಪಾಯಿ ಕೊಡ್ಬೇಕಷ್ಟೇ. ಅದೆಷ್ಟಾರು ಇರಲಿ ಆ ಟೋಲ್, ಜಸ್ಟ್ 15 ರೂಪೀಸ್ ಕೊಟ್ಟು 3,000 ಪಾಸ್ ಇಟ್ಕೊಂಡಿದ್ರೆ 15 ರೂಪಾಯಿ ಕೊಟ್ಟು ಹೋಗ್ಬೋದು. 200 ಟ್ರಿಪ್ಸ್ಗಳನ್ನ ನೀವು ಮಾಡ್ಬೋದು. ಅಂದ್ರೆ ಮೊದಲು 10,000 ಇದೀಗ 3,000, ಅಂದ್ರೆ 7,000 ನಿಮಗೆ ಇಯರ್ಲಿ ಕಮ್ಮಿ ಆಗುತ್ತೆ ಅನ್ನೋದು ಇದರ ಒಂದು ಇದು. ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ. ಸೊ ಇದನ್ನ NPCA, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಡೆವಲಪ್ ಮಾಡಿರೋದು ಅಂಡರ್ ನ್ಯಾಷನಲ್ ರಾಷ್ಟ್ರ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಅಡಿಯಲ್ಲಿ. ಸೊ ಇಲ್ಲಿ 2 ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ಇದಿಷ್ಟು ಪ್ರಮುಖವಾಗಿತ್ತು ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ದು. 1 ವೀಕ್ ಇಂಪಾರ್ಟೆಂಟ್ ನ ಡಿಸ್ಕಸ್ ಮಾಡಿದ್ದೀನಿ. ಮಂತ್ಲಿದು ಸಪರೇಟ್ ಪ್ಲೇಸ್ ಇದೆ, ವೀಕ್ಲಿ ಸಪರೇಟ್ ಪ್ಲೇಸ್ ಇದೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಲಿಂಕ್ಸ್ ಗಳನ್ನ ಇಲ್ಲೇ ಕೊಟ್ಟಿರ್ತೀನಿ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯಾಕಂದ್ರೆ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗುತ್ತೆ. ನಾವು ಲಾಸ್ಟ್ ಎಲ್ಲ ಪ್ರೀವಿಯಸ್ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಇದೆ. ಸೊ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.